ಶ್ರೀವಾಸ್ತು ಸಕಲ ದೇವತಾ ಧೂಪ. ನಿಮ್ಮ ಮನೆಯ ಆರ್ಥಿಕ ಸಮಸ್ಯೆ, ನರದೃಷ್ಟಿ, ಮಕ್ಕಳ ವಿದ್ಯಾಭ್ಯಾಸ, ಉದ್ಯೋಗ, ವ್ಯವಹಾರ, ಎಷ್ಟೇ ದುಡಿದರೂ ಹಣ ನಿಲ್ಲದಿರುವುದು, ಈ ಎಲ್ಲದಕ್ಕೂ ಪರಿಹಾರ ಶ್ರೀ. ಯೂಟ್ಯೂಬ್ ಪ್ರೇಕ್ಷಕ ಮಹಾಚಾರಿಗೆಲ್ಲರಿಗೂ ನನ್ನ ವಂದನೆಗಳು. ನನ್ನ ಹೆಸರು ಬಂದು ಡಿ ಜಿ ರವಿಕುಮಾರ್ ಅಂತೇಳಿ. ನಾನು ಗುರು ಪರಂಪರೆಯಿಂದ ವಿದ್ಯೆ ಕಲಿತು ಇವತ್ತು ನಾನು ವೈದ್ಯ ಮಾಡ್ತಾ ಬರ್ತಾ ಇದ್ದೀನಿ. ಯಾರಲ್ಲಾದರೂ ಏನಾದರೂ ಸಮಸ್ಯೆಗಳಿದ್ರೆ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ ಕಾಲ್ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಔಷಧಿಗಳು ನಮ್ಮಲ್ಲಿ ಸಿಗ್ತವೆ, ಅದನ್ನು ನಾವು ಕಳಿಸ್ಕೊಡ್ತೀವಿ. ಯಾಕೆಂತಂದರೆ ದೀರ್ಘಕಾಲಿಕ ಸಮಸ್ಯೆಗಳಿರ್ತಕ್ಕಂಥವ್ರು ಮಾತ್ರ ಕಾಲ್ ಮಾಡಿ. ಯಾಕೆಂದ್ರೆ ಸುಮ್ಮನೆ ಎಲ್ಲರೂ ಕಾಲ್ ಮಾಡಿದ್ದೆ ಸುಮ್ಮನೆ ನಮಗೂ ತೊಂದರೆ ಕೊಡೋಕೆ ಹೋಗಬೇಡಿ, ನೀವು ತೊಂದರೆ ತಗೋಬೇಡಿ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ ನರಗಳ ವೀಕ್ನೆಸ್ ಮನುಷ್ಯರಲ್ಲಿ ಬಹಳಷ್ಟು ಜನಗಳಲ್ಲಿ ಬರ್ತಕ್ಕಂಥದ್ದು. ಇದು ಮೇಯ್ನ್ ಬರ್ತಕ್ಕಂಥದ್ದು ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ, ಹೆಣ್ಣು ಮಕ್ಕಳಿಂದ ಪ್ರತಿಯೊಬ್ಬರಿಗೂ ನರಗಳ ವೀಕ್ನೆಸ್ ಬರ್ತಾ ಇರ್ತದೆ. ಕಾರಣ ಏನು ಅಂತಂದ್ರೆ ನಾವು ತಿಂತಕ್ಕಂಥ ಆಹಾರ ಪದಾರ್ಥಗಳು ಸರಿ ಇಲ್ಲ. ಸರಿ ಇಲ್ಲದೆ ಇರತಕ್ಕಂಥ ಕೆಮಿಕಲ್ ಆಹಾರಗಳು ತಿಂದು 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 ನಮ್ಮ ದೇಹನ ನಾವು ಹಾಳು ಮಾಡ್ಕೊತಾ ಇದ್ದೀವಿ. ಆದ್ದರಿಂದ ನಾನು ಇವತ್ತು ತೋರಿಸ್ತಕ್ಕಂಥ ಗಿಡ ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥ ಗಿಡಗಳಲ್ಲಿ ನೋಡ್ಕೋಬಹುದು. ಅಕಸ್ಮಾತ್ ಏನಾದರೂ ಇಂಥ ಗಿಡಗಳು ಸಿಕ್ಕಿದಾಗ ನೀವೇನು ಮಾಡ್ಕೋಬೇಕು ಅಂತಂದ್ರೆ ನೋಡಿ ಸ್ನೇಹಿತರೆ, ಇದು ಒಂದು ನಸಗುನ್ನಿ ಗಿಡ. ನಸಗುನ್ನಿ ಅಂತಂದ್ರೆ ನೋಡಿ, ಯಾಕೆ ಬಂತಪ್ಪ ನಸಗುನ್ನಿ ಅಂತ ಹೆಸರು ನಿಮಗೆ ಗೊತ್ತಿದೆಯಾ? ಇದಕ್ಕೆ ನಸಗುನ್ನಿ ಅಂತದಕ್ಕೆ ಅಂತಂದ್ರೆ ಇದು ಗಿಡ ಇವಾಗ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆ, ಹತ್ತಿರದಲ್ಲಿ ಬರ್ಬೋದು, ಮುಟ್ಟಬಹುದು, ಮಾಡ್ಕೋಬಹುದು, ಎಲ್ಲ ಮಾಡ್ಬೋದು. ಆದರೆ ಇದರಲ್ಲಿ ಹೂವು ಬಂದಾದ ನಂತರ ಕಾಯಿ ಬಿಡ್ತದೆ. ಕಾಯಿ ಬಿಟ್ಟಾದ್ಮೇಲೆ ಕಾಯಿ ಬಲಿಬೇಕಾದ್ರೆ ಒಣಗೋ ಚಾನ್ಸಲ್ಲಿ ಇದ್ದಾಗ ಆ ಟೈಮಲ್ಲಿ ಇದ್ರ ಒಳಗಡೆ ಕಾಯಿ ಮೇಲೆ ಒಂಥರ ನಸೆ ತರ ಒಂದು ಕೂದಲು ರೋಮಗಳು ಬರ್ತವೆ. ಆ ರೋಮಗಳು ನಮಗೆ ಮೈ ಮೇಲೆ ಸೋಕ್ತು ಅಂದ್ಕೊಳ್ಳಿ, ನಸೆ ಉಟ್ಕೊಂತದೆ. ಅದಕ್ಕೆ ನಸಗುನ್ನಿ ಅಂತ ಕರೀತಾರೆ. ಆ ಒಂದು ನಸಗುನ್ನಿ ಆ ಟೈಮಲ್ಲಿ ಮಾತ್ರ ದಯವಿಟ್ಟು ಯಾರು ಹೋಗಕ್ಕೆ ಹೋಗಬೇಡಿ. ಅಕಸ್ಮಾತ್ ಕೆಳಗಡೆ ಬಿದ್ದಿರ್ತಕ್ಕಂಥ ಬೀಜಗಳನ್ನ ನೀವು ಆಯ್ಕೋಬಹುದು. ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ ಈ ಇದರಲ್ಲಿ ಬಂದಿರತಕ್ಕಂಥ ಬೀಜಗಳನ್ನು ನಾವು ಶೇಖರಣೆ ಮಾಡ್ಕೋಬೇಕು. ಇದನ್ನ ನಸಗುನ್ನಿ ಬೀಜ ಅಂತ ಕರಿತೀವಿ, ಕಚ್ಚು ಬೀಜ ಅಂತ ಕರಿತೀವಿ, ಬಹಳಷ್ಟು ಹೆಸರುಗಳಲ್ಲಿ ಕರಿತೀವಿ ಇದನ್ನ. ಈ ಬೀಜನ ಬಿಳಿದು ಕಪ್ಪುದು ಎರಡು ತರ ಬರ್ತದೆ. ಆ ಎರಡರಲ್ಲಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಶ್ರೇಷ್ಠವಾಗಿರ್ತಕ್ಕಂಥದ್ದು ಅಂದ್ರೆ ಕಪ್ಪುದು. ಅದನ್ನ ಯಾವ ರೀತಿ ನಾವು ಮಾಡ್ಕೋಬೇಕು ಅಂತಂದ್ರೆ ನೋಡಿ, ಒಂದು 2 kg ಅಥವಾ 3 kg ಅಷ್ಟು ಬೀಜ ತಗೊಳ್ಳಿ. ನಿಮಗೆ ಗಿಡ ಸಿಕ್ಕಿಲ್ಲ ಅಂತಂದ್ರೆ ಗ್ರಂಥಿಗೆ ಅಂಗಡಿಗಳಿಗೆ ಹೋಗಿ ಹೋಗ್ಬಿಟ್ಟು ನಸಗುನ್ನಿ ಬೀಜ ಕೊಡಿ ಅಂತ ಕೇಳಿ ಕಪ್ಪುದು ಕೊಡ್ತಾರೆ. ಮ್ಯಾಕ್ಸಿಮಮ್ ಅವರೇ ಕಾಳು, ಈಗ ನಮ್ಮ ಅವರೆಕಾಳು ಇದೆಯಲ್ಲ ಅದಕ್ಕಿಂತ ಡಬಲ್ ಬರುತ್ತೆ, 1 to 3 ಇರ್ತದೆ. ಆ ಥರ ದಪ್ಪ ಬೀಜ ಸಿಗ್ತದೆ. ಅದನ್ನು ನಾವೇನು ಮಾಡಬೇಕು, ಶೇಖರಣೆ ಮಾಡ್ಕೊಳ್ಳಿ. ಶೇಖರಣೆ ಮಾಡ್ಕೊಂಡು ತಗೊಬಂದು ಮನೆಯಲ್ಲಿ ನಾಟಿ ಹಸುವಿನ ಹಾಲು ಶೇಖರಣೆ ಎಲ್ಲಾನು ನಿಮ್ಮ ಅಕ್ಕಪಕ್ಕ ವಿಚಾರಿಸಿ. ಅಕಸ್ಮಾತ್ ಸಿಗದೇ ಇದ್ದ ಪಕ್ಷದಲ್ಲಿ ನಿಮ್ಮ ಸುತ್ತಮುತ್ತ ಸೀಮೆ ಹಸುದೇ ಆಗ್ಬೋದು, ಆ ಹಾಲನ್ನ ಶೇಖರಣೆ ಮಾಡ್ಕೊಳ್ಳಿ. ಪ್ಯಾಕೆಟ್ ಹಾಲಲ್ಲಿ ಏನೂ ತಾಕತ್ತು ಇರೋದಿಲ್ಲ, ಬಳಸಿ ಪ್ರಯೋಜನ ಇರೋದಿಲ್ಲ. ಆದ್ದರಿಂದ ಸೀಮೆ ಹಸುವೆ ಹಾಲೇ ಆಗ್ಬೋದು. ಅದನ್ನು ತಗೊಬಂದು ಒಂದು 4 ಲೀಟ್ರ್ 5 ಲೀಟ್ರ್ ತಗೊಂಡು ಸ್ಟೈನ್ಲೆಸ್ ಸ್ಟೀಲ್ ಪಾತ್ರೆ ಅದನ್ನು ಉಪಯೋಗಿಸಿ. ಅಲ್ಯೂಮಿನಿಯಂ ಮನೆಗಳಲ್ಲಿ ಬಳಸೋಕೆ ಹೋಗಬೇಡಿ. ಸ್ಟೈನ್ಲೆಸ್ ಸ್ಟೀಲ್ ಪಾತ್ರೆಗೆ ಆ ಹಾಲು ಹಾಕಿ ಈ ಒಂದು 3 kg ಬೀಜನ ಅದರೊಳಗೆ ಹಾಕ್ಬಿಟ್ಟು ಸಣ್ಣ ಉರಿಯಲ್ಲಿ, ಫ್ಲೇಮ್ ಸಣ್ಣಗೆ ಇರಬೇಕು, ಚೆನ್ನಾಗಿ ಕಾಯಬೇಕು. ಕಾದು ಹಾಲೆಲ್ಲ ಇಮ್ರೋಗ್ಬೇಕು. ಇಮ್ರೋಗಿದ ನಂತರ ಅದನ್ನ ತೆಗೆದಾಗ ಮೇಲ್ಗಡೆ ಚಿಪ್ಪೆ ನೀಟಾಗಿ ಬಿಡಿಸ್ಬಿಡ್ಬೋದು. ಒಟ್ಟು ಬಂದ್ಬಿಡ್ತದೆ. ಬೆಂದ ಮೇಲೆ ಬೀಜ ಶಿಂಕ್ ಆಗುತ್ತೆ, ಒಟ್ಟು ಹಂಗೆ ಇರ್ತದೆ. ಅವಾಗೇನಾಗುತ್ತೆ, ಅದನ್ನೆಲ್ಲ ಬಿಡಿಸ್ಬಿಟ್ಟು ನೀಟಾಗಿ ಪಕ್ಕಕ್ಕೆ ಹಾಕಿ ಬೀಜ ಮಾತ್ರ ಶೇಖರಣೆ ಮಾಡ್ಕೊಳ್ಳಿ. ಶೇಖರಣೆ ಮಾಡ್ಕೊಂಡು ತೆಗೆದು ನೆರಳಲ್ಲಿ ಸ್ವಲ್ಪ ಹೊತ್ತು ಒಣಗಿಸ್ಕೋಬೋದು. ಮ್ಯಾಕ್ಸಿಮಮ್ ಒಂದು 2 ದಿನ ನೆರಳಲ್ಲಿ ಅಥವಾ ಬಿಸಿಲಲ್ಲಿ ಒಣಗಿಸ್ಕೊಳ್ಳಿ. ಆದ ನಂತರ ಮತ್ತೆ ನೀವು ಇನ್ನೂ ತಾಕತ್ತಾಗಿರಬೇಕು ಅನ್ನೋ ಇದಿದ್ರೆ ಅವಾಗ ನೀವೇನು ಮಾಡ್ತೀರ ಅಂದರೆ ಹಾಲು ಮತ್ತೆ ತಗೊಬನ್ನಿ. ಆ ರೀತಿ 2 ಅಥವಾ 3 ಟೈಮ್ ಬೇಕಾದ್ರೂ 4 ಟೈಮ್ ಬೇಕಾದರೂ ಬಳಸ್ಕೋಬೋದು. ಹಾಲನ್ನ ಬೇಯಿಸೋದು ಒಣಗಿಸೋದು ಮಾಡಿ ಒಂದು 5 ಸತಿ ಆದ ನಂತರ ಅದನ್ನು ತೆಗೆದು ಬಿಸಿಲಿಗೆ ಒಣಗಾಕ್ಬಿಡಿ. ಒಣಗಾಕಿದ್ಮೇಲೆ ಕುಟ್ಟಿದ್ರೆ ಪುಡಿ ಆಗ್ಬೇಕು. ಆ ಟೈಮಲ್ಲಿ ಮಿಕ್ಸಿಗೆ ಹಾಕ್ಕೊಂಡು ನೀವು ಅದನ್ನು ಚೂರ್ಣ ಮಾಡ್ಕೊಳ್ಳಿ. ಚೂರ್ಣ ಮಾಡ್ಕೊಂಡು ಅದು ಬಾಟಲಲ್ಲೋ ಬಾಕ್ಸಲ್ಲೋ ಎತ್ತಿಟ್ಕೊಂಡು ಪ್ರತಿನಿತ್ಯ ನೀವು ಅದನ್ನು ಬಳಸ್ತಾ ಬರ್ಬೋದು. ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಬಳಸ್ಬೋದು. ಯಾಕೆಂದರೆ ಯಾವುದೇ ಒಂದು ವ್ಯಕ್ತಿಗೆ ಪ್ರೋಟೀನ್ ಅವಶ್ಯಕತೆ ಇದೆ, ತಾಕತ್ತು, ನರಗಳಿಗೆ ತಾಕತ್ತು ಬೇಕು. ಆ ತಾಕತ್ತು ಇದರಲ್ಲಿದೆ, ಇದನ್ನು ಬಳಸ್ಕೋಬೋದು. ಇನ್ನು ಕೆಲವರು ಇದ್ದಾರೆ ಮಕ್ಕಳಾಗದೇ ಇರ್ತಕ್ಕಂಥವ್ರು, ಮದುವೆ ಆದರೂ ಮಕ್ಕಳಾಗಿರಲ್ಲ. ಕಾರಣ ಏನಂದ್ರೆ ಸ್ಪರ್ಮ್ ಕೌಂಟ್ ಅನ್ನೋ ಸಮಸ್ಯೆ ಇರ್ತದೆ. ಅಂಥವ್ರು ಏನು ಮಾಡಬೇಕು ಅಂತಂದರೆ ಈ ಬೀಜ ನಾವು ಹೇಳಿದ್ವಲ್ಲ ಈ ರೀತಿ ಮಾಡಿಕೊಂಡು ಪ್ರತಿನಿತ್ಯ ಹಾಲು 1 ಗ್ಲಾಸ್ ಬೆಳಗ್ಗೆ ಊಟ ಆದಮೇಲೆ ಮತ್ತು ಸಂಜೆ ಊಟ ಆದಮೇಲೆ ಈ ರೀತಿ ಒಂದೊಂದು ಅರ್ಧ ಚಮಚಷ್ಟು ಹಾಲ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಕುಡಿತಾ ಬಂದರೆ ನಿಮ್ಮಲ್ಲಿರ್ತಕ್ಕಂಥ ಸ್ಪರ್ಮ್ ಕೌಂಟ್ ಅನ್ನೋದು, ಈ ವೀರ್ಯಕಣಗಳು ಕಮ್ಮಿ ಆಗಿದೆ ರೀ, ನೀವು IVF ಹೋಗಬೇಕು ಅದು ಇದು ಅಂತ ಬಹಳಷ್ಟು ಜನಗಳು ಹೇಳ್ತಾ ಇರ್ತಾರೆ ಆ ಡಾಕ್ಟರ್ಗಳು. ಅಂಥ ಸಮಯದಲ್ಲಿ ಅವ್ರು ಬಹಳಷ್ಟು ಔಷಧಿಗಳು ಕೊಡ್ತಾನೂ ಇರ್ತಾರೆ. ಆದರೂ ಅಲ್ಲಿ ಸ್ಪರ್ಮ್ ಅನ್ನೋದು ಏರಿಳಿತಗಳು ನಡೀತಾನೆ ಇರ್ತದೆ, ಆದರೆ ಬೆಳೆಯೋದಿಲ್ಲ. 1 ಪಾಯಿಂಟ್ 2 ಪಾಯಿಂಟ್ ಬೆಳೀತದೆ ಮತ್ತೆ ಇಳಿತದೆ. ಈ ರೀತಿ ಸಮಸ್ಯೆಗಳಿರ್ತಕ್ಕಂಥವ್ರು ಒಂದು 3 ತಿಂಗಳ ಕಾಲ ಹೆಂಡತಿ ಸಂಪರ್ಕ ಪೂರ್ತಿ ಬಂದ್ ಮಾಡಿ ಔಷಧಿಗಳನ್ನ ತಗೊಂತಾ ಬಂದರೆ ಕಂಪಲ್ಸರಿ ನಿಮ್ಗೆ ಇರ್ತಕ್ಕಂಥ ಸ್ಪರ್ಮ್ ಕೌಂಟ್ ಬೆಳೀತಾ ಹೋಗ್ತದೆ, ನಿಮಗೂ ಮಕ್ಕಳಾಗ್ತದೆ. ಯಾವುದೇ ಒಂದು ರೀತಿಯ ಸೈಡ್ ಎಫೆಕ್ಟು ಈ ಗಿಡಗಳಿಂದ ಆಗಲಿ, ನೀವು ತಿಂತಕ್ಕಂಥ
ಯಾವುದು ಈ ಕಪಿಕಚ್ಚು ಅಂತ ನಾವು ಹೇಳಿದ್ವಲ್ಲ, ನಸುಗುನಿ ಬೀಜ, ಇದರಿಂದ ಆಗಲಿ ಯಾವುದೇ ಯಾರಿಗೂ ಸೈಡ್ ಎಫೆಕ್ಟ್ ಇರೋದಿಲ್ಲ. ಕಂಪಲ್ಸರಿ ಇದನ್ನು ಬಳಸ್ಕೊಳ್ಳಿ. ಈ ಸಮಸ್ಯೆಯಿಂದ ನೀವು ದೂರ ಆಗಬೇಕು ಅಂತ ತಿಳಿಸ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಪಥ್ಯನ ಹೇಳಿದ್ನಲ್ಲ, ಹಾಸಿಗೆ ಪಥ್ಯ ಹೇಳ್ಬಿಟ್ಟೆ. ಫುಡ್ಗಳು ಆಯ್ತಪ್ಪ, ಹೇಳ್ಬಿಡೋಣ. ಫುಡ್ಡಲ್ಲಿ ಏನಿದೆ ಪಥ್ಯ ಇಲ್ಲ, ಅದು ಇದೆ ಸಮಯ ಇಲ್ಲ ಅಂತಿಲ್ಲ. ನೋಡಿ, ನಾವು ಮ್ಯಾಕ್ಸಿಮಮ್ ಪಥ್ಯ ಅನ್ನೋದು ಕಂಪಲ್ಸರಿ ಇರಲೇಬೇಕು. ಪಥ್ಯ ಅಂದ್ರೆ ಏನಪ್ಪಾ ಅಂತಂದ್ರೆ ನೋಡಿ, ಹೀಟ್ ಪದಾರ್ಥಗಳು, ದೇಹನ ಉಷ್ಣಾಗ್ರತೆಗೆ ತಗೊಂಡು ಹೋಗ್ತಕ್ಕಂಥ ಆಹಾರ ಪದಾರ್ಥಗಳು ಬಂದ್ ಮಾಡಿ. ಒಂದು ಚಿಕನ್, ಹಸಿಮೆಣಸಿನಕಾಯಿ, ಬದನೆಕಾಯಿ, ಹುಣಸೆಹಣ್ಣು, ಇಂಥ ಮೀನುಗಳು, ಇಂಥ ಆಹಾರ ಪದಾರ್ಥಗಳನ್ನ ನೀವು ಬಂದ್ ಮಾಡಬೇಕು. ಈಗ ಸಿಂಪಲ್ ಆಗಿ ತಗೋಬೇಕಂದ್ರೆ ಉಪ್ಪು ಖಾರ ಹೆವಿಯಾಗಿ ತಿಂದ್ವಿ ಅನ್ಕೊಳ್ಳಿ, ಸ್ಪರ್ಮ್ ಕೌಂಟ್ ಅನ್ನೋದೇನಾಗುತ್ತೆ, ನೀರು ಆಗ್ತಾ ಇರ್ತದೆ, ಕರ್ಗೋಗ್ತಾ ಇರ್ತದೆ, ಅದು ಬೆಳೆಯೋದಕ್ಕೆ ಆಗೋದಿಲ್ಲ. ಅಂತ ಅವ್ರನ್ನ ಏನ್ ಮಾಡ್ತೀರ ಅಂದ್ರೆ ಹುಣಸೆಹಣ್ಣು ಆದಷ್ಟು ಪೂರ್ತಿ ಬಂದ್ ಮಾಡಿ, ಹುಳಿ ಪದಾರ್ಥಗಳು ಬಂದ್ ಮಾಡಿ ನೀವು ಕರೆಕ್ಟಾಗಿ ಹಾಸಿಗೆ ಪಥ್ಯ ಎದ್ದು ಈ ಔಷಧಿ ತಗೊಂತ ಬಂದ್ರೆ ಕಂಪಲ್ಸರಿ 100% ನಿಮಗೆ ಆ ಸ್ಪರ್ಮ್ ಅನ್ನೋದು ಬೆಳೀತಾ ಹೋಗ್ತದೆ. ನಾವು ಅಥವಾ ಮಕ್ಕಳಲ್ಲಿ ನರಗಳ ವೀಕ್ನೆಸ್ ಇದ್ದು ಸುಸ್ತು ಅಂತ ಇರ್ತಾರೆ ಮಕ್ಕಳೆಲ್ಲ, ಅಂತವ್ರಿಗೆ ಈ ಚೂರು ನಾನು ಕೊಡ್ತಾ ಬಂದ್ರೆ ಇಮ್ಯುನಿಟಿ ಪವರ್ ಚೆನ್ನಾಗಿ ಬೆಳೀತದೆ. ತುಂಬಾ ಅದ್ಭುತವಾಗಿ ಅವರು ಆರೋಗ್ಯವಂತರಾಗಿ ಶಕ್ತಿವಂತರಾಗಿ ಉಳಿತಾರೆ ಅಂತ ತಿಳಿಸ್ತಾ, ಅಕಸ್ಮಾತ್ ನಿಮಗಾಗಿ ನೀವು ಮಾಡ್ಕೊಳಕ್ ಆಗಿಲ್ಲ, ನಮ್ಗೆ ಸಮಸ್ಯೆಗಳಿದೆ ಅಂತವ್ರು ಯಾರಾದ್ರೂ ಇದ್ರೆ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ ಕಾಲ್ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಔಷಧಿಗಳು ನಮ್ಮಲ್ಲಿ ಸಿಗ್ತವೆ, ನಾವು ಕಳಿಸ್ಕೊಡ್ತೀವಿ. ಈ ಒಂದು ವಿಡಿಯೋನ ನಿಮಗೆ ನೀವಾಗ ಮಾಡ್ಕೋಬೇಕು ಅಂತ ತಿಳಿಸ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.